ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. 183ನೇ ಅಧ್ಯಾಯದಲ್ಲಿ ಮುಂದುವರಿಯುತ್ತಿರುವ ಪುರಾಣಾಮೃತದಲ್ಲಿ ಉಪನಿಷತ್ ಮಾಲಿಕೆಯ 30ನೆಯ ಕಂತಿನಲ್ಲಿ ಮಾಂಡೂಕ್ಯೋಪನಿಷತ್ತಿನ 3ನೇ ಭಾಗ ಈ ಹೊತ್ತು. ನಾನು ಯಾರು? ಇದು ಪ್ರತಿಯೊಬ್ಬರೂ ತಮ್ಮಲ್ಲಿ ಜೀವಿತದಲ್ಲಿ ಒಮ್ಮೆಯಾದರೂ ಖಂಡಿತವಾಗಿಯೂ ಕೇಳುತ್ತಿರುವ ಪ್ರಶ್ನೆ. ಆದರೆ ಈ ಪ್ರಶ್ನೆ ಮೂಡುವ ಸಮಯವೂ ಕೂಡ ಅಷ್ಟೇ ಮುಖ್ಯವಾದುದು. ನಾನು ಅಂದರೆ ಅದು ಜಾತಿ, ಸಮುದಾಯ, ಧರ್ಮವಾಚಕವಾಗಿಯೋ ಅಥವಾ ವ್ಯಕ್ತಿ, ಲಿಂಗ, ನಾಮವಾಚಕವಾಗಿಯೋ ಗೌಣವಾದಾಗ ಅಥವಾ ಅಪ್ರಯೋಜಕವೆಂದು ಅರಿವಾದಾಗ ಈ ಮೂಲಭೂತ ಪ್ರಶ್ನೆ ಹೇಳುತ್ತದೆ. ಇನ್ನು ನಾನು ಎಂದರೆ ಹುದ್ದೆ, ಉದ್ಯೋಗ, ಪ್ರತಿಷ್ಠೆ, ಸ್ಥಾನಮಾನ, ಮನೆತನ ಇತ್ಯಾದಿಗಳು ಕೂಡ ಅಲ್ಲವೆಂದು ನಿಜವಾದಾಗ ಈ ಪ್ರಶ್ನೆಯ ಮಹತ್ವ ಹೆಚ್ಚುತ್ತದೆ. ಕೊನೆಗೆ ಶರೀರದ ಯಾವ ಅವಯವಗಳು, ಆತ್ಮವು, ಈ ನಾನು ಯಾರು ಎಂಬ ಪ್ರಶ್ನೆಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತದೆ. ಮಹಾನ್ ರಾಜರ್ಷಿ ಜನಕನ ಈ ಆಧ್ಯಾತ್ಮಿಕ ಸುಗಂಧ ಸೂಸುವ ಪ್ರಶ್ನೆಗೆ ಅದ್ವಿತೀಯ ವೇದಾಂತ ಕೋವಿದನಾದ ಮಹರ್ಷಿ ಅಷ್ಟಾವಕ್ರ ಹೇಳುವ ವಿವರಣೆಯನ್ನು ಅಷ್ಟಾವಕ್ರ ಗೀತೆ ಎಂದೇ ಮಾಂಡೂಕ್ಯೋಪನಿಷತ್ತಿನಲ್ಲಿ ಕೊಂಡಾಡಲ್ಪಟ್ಟಿದೆ. ಆದರೆ ಶ್ರೋತೃ ಬಾಂಧವರೇ, ಮೊದಲೇ ಹೇಳಿದಂತೆ ನಾನು ಎಂಬ ಪ್ರಥಮ ಪುರುಷ ನಿಷ್ಕರ್ಷೆಯ ಜೊತೆಗೆ ಮಾಂಡೂಕ್ಯವು ಸೃಷ್ಟಿಯ ಆದಿಯ ಪ್ರಣವ ಮಂತ್ರ ಓಂಕಾರದ ಕುರಿತು ವಿವರಿಸುತ್ತದೆ. ಮಾತ್ರವಲ್ಲ, ನಾನು ಮತ್ತು ಓಂಕಾರಕ್ಕೆ ವಿಶಿಷ್ಟವಾದ ಸಂಬಂಧವನ್ನು ಕಲ್ಪಿಸಿದೆ. ಶ್ರದ್ಧೆ, ವಿಶ್ವಾಸದಿಂದ, ಏಕನಿಷ್ಠೆಯಿಂದ ಓಂಕಾರ ಪಠಿಸಿದರೆ ನಾನು ಯಾರು ಎಂಬುದು ಸುಲಭವಾಗಿ ಗೋಚರವಾಗುತ್ತದೆ ಎಂದೆನ್ನುತ್ತದೆ ಈ ಮಾಂಡೂಕ್ಯ. ಹಾಗೆಂದು ಆ ರೀತಿ ಪ್ರಣವ ಮಂತ್ರ ಧ್ಯಾನಿಸುವುದು ಮಾತ್ರ ಅಷ್ಟು ಸುಲಭವಲ್ಲ ಎಂಬುದು ಮುಖ್ಯ. ಅಷ್ಟಾವಕ್ರನು ತನ್ನ ಸುದೀರ್ಘ ವಿವರಣೆಯಲ್ಲಿ ಜನಕ ಮಹಾರಾಜ, ನೀನು ನೋಡುವ, ಅನುಭವಿಸುವ, ಗ್ರಹಿಸುವ, ಊಹಿಸುವ, ಅರ್ಥ ಮಾಡಿಕೊಳ್ಳುವ ಪ್ರತಿಯೊಂದು ಕೂಡ ಓಂ ಎಂಬ ಅವಿನಾಶಿಯಾದ ವಿಶ್ವನಾದವನ್ನು ಹೊಂದಿರುತ್ತದೆ. ಇಂದ್ರಿಯಜನ್ಯವಾದ ಹಾಗೂ ಇಂದ್ರಿಯಾತೀತ ವಿಚಾರಗಳನ್ನು ಓಂಕಾರ ಸಮನಾಗಿ ವ್ಯಾಪಿಸಿರುತ್ತದೆ. ಓಂಕಾರದ ಆ, ಉ ಮತ್ತು ಮ ಅಕ್ಷರಗಳು ಮಾನವ ಪ್ರಜ್ಞೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಓಂಕಾರದ ಆ ಅಕ್ಷರ ಹೊಕ್ಕುಳ ಭಾಗದಿಂದ ತೊಡಗಿ, ಉ ಎದೆಯಲ್ಲಿ ಕಂಪನವನ್ನುಂಟು ಮಾಡಿ, ಮ ಕಂಠ ಹಾಗೂ ಮೇಲ್ಭಾಗದಲ್ಲಿ ಪರಿಣಾಮ ಬೀರಿ ಇಡೀ ಶರೀರವನ್ನು ಆಂತರಿಕವಾಗಿ ಸೂಕ್ಷ್ಮವಾದ ಕಂಪನಕ್ಕೆ ದೂಡುತ್ತದೆ. ಇದೇ ಧನಾತ್ಮಕ ಶಕ್ತಿ ಸಂಚಯನ, ಅಂದರೆ ಪಾಸಿಟಿವ್ ಎನರ್ಜಿ. ತನ್ಮೂಲಕ ಪ್ರಣವ ನಾದ ಹಾಗೂ ಇಡೀ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಸಾರ್ವತ್ರಿಕವಾಗಿರುವ ಶಬ್ದವೂ ಒಂದೇ ಎಂಬುದರ ಅರಿವಾಗುತ್ತದೆ. ಪ್ರಿಯ ಕೇಳಿದರೆ, ಯೋಗ ಪದ್ಧತಿಯ ಚಕ್ರಧ್ಯಾನದಲ್ಲೂ ಎದೆಯ ಭಾಗದ ಅನಾಹತ ಚಕ್ರ ಉದ್ದೀಪನಗೊಂಡರೆ ನಮ್ಮ ಶರೀರ ನಿರಂತರ ಹೊರಡಿಸುವ ಒಂದು ವಿಶಿಷ್ಟ ಶಬ್ದ ನಮಗೇ ಕೇಳಿಸುತ್ತದೆ ಎಂದಿದೆ. ಪಶ್ಚಿಮೋತ್ತಾನಾಸನ ಅಥವಾ ದೋಣಿಯಾಸನ ಇದಕ್ಕೆ ಸಹಕಾರಿಯಾಗುವ ಆಸನ ಎಂದು ಉಲ್ಲೇಖವಿದೆ. ಇನ್ನು ಎರಡೂ ಕಿವಿಗಳನ್ನು ಮುಚ್ಚಿದಾಗ ಕೇಳುವ ನಿರಂತರ ಘೋಷವೇ ಇನ್ನೊಂದು ರೀತಿಯಲ್ಲಿ ಇದನ್ನು ನಮಗೆ ತಿಳಿಯಬಡಿಸುತ್ತದೆ. ಕಂಸನಿಗೆ ಶರೀರದ ಪ್ರಾಣಘೋಷ ಕಿವಿಯನ್ನು ಮುಚ್ಚಿದಾಗ ಕೇಳದಂತೆ ಮಾಡಿ ಅವನ ಮರಣವನ್ನು ಸೂಚ್ಯವಾಗಿ ತಿಳಿಸಿದ ಭಗವಾನ್ ಶ್ರೀಕೃಷ್ಣನ ಲೀಲೆಯ ಬಗ್ಗೆ ಹಿಂದೆ ನಾವು ಪುರಾಣಾಮೃತದಲ್ಲಿ ಮಾತನಾಡಿದ್ದೇವೆ. ಹೇ ಜನಕ ಮಹಾರಾಜ, ನಿರಂತರವಾಗಿ ಓಂಕಾರ ಪಠಿಸುತ್ತಿರಲು ಒಂದು ಪ್ರಣವದಿಂದ ಇನ್ನೊಂದು ಪ್ರಣವದ ಮಧ್ಯದ ಕ್ಷಣ ಮೌನವಾಗಿರುತ್ತದೆ. ಇದು
ದಿವ್ಯವಾದ ಮೌನ, ಆಧ್ಯಾತ್ಮಿಕ ಆನಂದದ ಮೌನ. ಅದೇ ಪರಮಶಾಂತಿ. ಒಂದು ಓಂ ನಂತರ ಇನ್ನೊಂದು ಓಂ ಆರಂಭಿಸುವ ಮೊದಲು ಎಲ್ಲವೂ ಸ್ತಬ್ಧವಾದಂತೆ ತೋರುತ್ತದೆ. ಸುತ್ತಲಿನ ಪರ್ವತ, ಮರಗಳು, ಕಾಡುಗಳು ಅಥವಾ ಕಾಂಕ್ರೀಟ್ ಕಾಡುಗಳು, ರಸ್ತೆಗಳು, ವಾಹನಗಳು, ಜನರು, ಭೂಮಿ, ಆಕಾಶ ಎಲ್ಲವೂ, ಅಂದರೆ ಶರೀರವೂ ಕೂಡ ಒಂದರ ಜೊತೆಗೆ ಇನ್ನೊಂದು ಮಿಳಿತವಾದಂತೆ ಆ ಸುವರ್ಣ ಗಳಿಗೆಯಲ್ಲಿ ಅನಿಸುತ್ತದೆ. ಆ ಕ್ಷಣ ಅವುಗಳಿಗೆ ರೂಪ, ಆಕಾರ, ಹೆಸರು, ವಾಸನೆ ಯಾವುದೂ ಇರುವುದಿಲ್ಲ. ಎಲ್ಲವೂ ಅಖಂಡ ವಿಶ್ವದಲ್ಲಿ ಒಂದಕ್ಕೊಂದು ಮಿಳಿತಗೊಂಡಂತೆ ಕಾಣುತ್ತದೆ. ಹೇಗೆ ಮಿಳಿತಗೊಳ್ಳುತ್ತದೆ ಎಂದರೆ ಆ ಉ ಮತ್ತು ಮಾ ಮಿಳಿತಗೊಂಡಂತೆ. ಧ್ಯಾನಿಸುವವನ ಉಸಿರಾಟವೇ ಕ್ಷಣಕಾಲ ನಿಂತಂತೆ, ಯಾವುದೋ ಸುಪ್ತ ಚೇತನವನ್ನು ಅನುಭವಿಸುವಂತೆಯೂ, ಈ ಅನುಭವ ಇಡೀ ವಿಶ್ವವೇ ತನ್ನ ಕೈಯಲ್ಲಿರುವಂತೆಯೂ ಎಂದು ಅನಿಸಿಬಿಡುತ್ತದೆ. ಎಷ್ಟು ಹೇಳಿದರೂ ಈ ರೋಚಕ ಅನುಭವ ಅನಿರ್ವಾಚನೀಯ. ಈ ಗಳಿಗೆಯಲ್ಲಿ ನಾನು ಯಾರು ಎಂಬುದು ಸ್ಪಷ್ಟಗೊಳ್ಳುತ್ತದೆ. ವಿಶ್ವಾತ್ಮನಲ್ಲಿ ಹಾಗೂ ದೇಹಾತ್ಮನಲ್ಲಿ ತಾಣುವ ಈ ತೆರೆದ ಏಕೀಭಾವವೇ ನಾನು ಯಾರು ಹಾಗೂ ಓಂಕಾರದ ಮಹತ್ವವನ್ನು ಸಾಧಕನಿಗೆ ಅರಿಯುವಂತೆ ಮಾಡುತ್ತದೆ. ಮಿಥಿಲಾಧೀಶ, ಈ ಓಂಕಾರವೇ ಬ್ರಹ್ಮ. ಅದು ಪರಿಪೂರ್ಣ, ಸರ್ವವ್ಯಾಪಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದುವೇ ಆತ್ಮ. ಈಗ ತಿಳಿಯುತ್ತೆ ಈ ಚೋದ್ಯಕ್ಕೆ ಉತ್ತರ ಎಂದರೆ ಅಷ್ಟಾವಕ್ರ ಋಷಿ ಇದನ್ನೇ ಅದ್ವೈತ ಸಿದ್ಧಾಂತದ ಮೂಲಕ ಇನ್ನೊಂದು ರೀತಿಯಲ್ಲಿ ಜಗಜ್ಜಾಹೀರುಪಡಿಸಿದ್ದಾರೆ ಜಗದ್ಗುರು ಶಂಕರಾಚಾರ್ಯ. ಇಷ್ಟು ಹೇಳಿದ ನಂತರ ಗಂಭೀರವದನಾಗಿ ರಾಜನ ಮುಖ ನೋಡಿದ ಋಷಿ ಅಷ್ಟಾವಕ್ರ, ಅಯಂ ಆತ್ಮ, ನಿನ್ನೊಳಗೆ ಇರುವ ಆತ್ಮವೇ ಬ್ರಹ್ಮ, ಅಂದರೆ ನೀನೇ ದೇವರು ಎಂದು ಬಿಟ್ಟರು. ಭಗವಂತನ ಅಂಶೀಭೂತವಾಗಿರುವ ಸಕಲ ಚರಾಚರ ಜೀವರು ದೇವರು ಅಷ್ಟೇ. ಇಡೀ ಜೀವನದ ಸರಳ ಸತ್ಯ, ಪರಮಸತ್ಯ ಕೂಡ. ಆದರೆ ಅದರ ನೈಜ ಅನುಭವವನ್ನು ಪಡೆಯುವ ಬಗೆ ಹೇಗೆ? ನನ್ನ ಆತ್ಮವೇ ಪರಮಾತ್ಮ ಎಂದು ನಮಗೆ ವೇದ್ಯವಾಗುವುದೆಂತು? ಈ ಪರಮ ಶಾಂತಿಯನ್ನು ತಲುಪುವ ಬಗೆಯಾದರೂ ಹೇಗೆ ಎಂದು ಜನಕನು ಕೇಳಿದನು ಕುತೂಹಲದಿಂದ. ಅದಕ್ಕೆ ಅಷ್ಟಾವಕ್ರನು ಅಕಾರ, ಉಕಾರ, ಮಕಾರ ಮತ್ತು ನಂತರದ ವಿರಾಮ, ಹೀಗೆ ಪ್ರಣವ ಮಂತ್ರದಲ್ಲಿ 4 ಭಾಗಗಳಿರುವಂತೆ ಆತ್ಮವು 4 ಭಾಗಗಳನ್ನು ಹೊಂದಿದೆ ಎಂದು ಭಾವಿಸೋಣ. ಹಾಗಾದರೆ ಅದಾವು. ಅಷ್ಟಕ್ಕೂ ನಾನು ಯಾರು ಎಂದರೆ ನಾನೇ ದೇವರು ಎನ್ನುವುದು ನಾವು ಸಾಧಾರಣವಾಗಿ ನೋಡಿದರೆ ಉದ್ಧಟತನದ ಪರಮಾವಧಿಯಾಗಬಹುದು. ಸ್ವಯಂ ಘೋಷಿತ ದೇವ ಮಾನವರಂತಾಗಬಹುದು, ಸೆಲ್ಫ್ ಪ್ರೊಕ್ಲೈಮ್ಡ್ ಗಾಡ್ ಮ್ಯಾನ್. ಆದರೆ ಅವರಷ್ಟು ಪಾಪಾತ್ಮರು ಬೇರೊಬ್ಬರಿಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಶೃಂಗವೆಂದೇ ಹೆಸರಾಗಿರುವ ಪ್ರಸ್ತುತ ಜರುಗುತ್ತಿರುವ ಉತ್ತರ ಪ್ರದೇಶದ ಪ್ರಯಾಗ್ರಾಜಿನ ಕುಂಭಮೇಳದಲ್ಲೂ ಇಂಥವರು ಬಹಳ ಮಂದಿ. ಹಾಗೆಂದು ಗಂಗಾ, ಯಮುನಾ ಹಾಗೂ ಅಂತರ್ಗಾಮಿನಿ ಸರಸ್ವತಿ ಸಂಗಮದ ಪುಣ್ಯ ಸ್ನಾನದ ಕುಂಭಮೇಳದಲ್ಲಿ ನಾನು ಯಾರು ಎಂಬ ಪರಮ ಸತ್ಯವನ್ನು ಅರಿತವರೂ ಸಾಕಷ್ಟು ಮಂದಿ ಇದ್ದಾರೆ ಎಂಬುದೇ ಮಹತ್ವದ ಸಂಗತಿ. ಅದು ನಾಗಾ ಸಾಧುಗಳೇ ಇರಬಹುದು, ಅಘೋರಿ ಕಪಾಲಿಕರೇ ಇರಬಹುದು, ನಮ್ಮ ನಿಮ್ಮಂತೆ ತೋರುವವರೇ ಇರಬಹುದು. ಆದ್ದರಿಂದಲೇ ಸಾರಿ ಸುಮಾರು 45 ಕೋಟಿ ಮಂದಿ ಸೇರುವ ನಿರೀಕ್ಷೆ ಇರುವುದು. ಅಂದರೆ ಹೆಚ್ಚು ಕಡಿಮೆ ಇಡೀ ಯುರೋಪ್ ಖಂಡದ ಜನಸಂಖ್ಯೆಯಷ್ಟು. ನಾನು ಯಾಕೆ, ಹೇಗೆ ದೇವರು ಎಂಬ ವಿಚಾರವನ್ನು ಮುಂದಿನ ವಾರ ವಿಸ್ತೃತವಾಗಿ ನೋಡೋಣ ಮಾಂಡೂಕ್ಯೋಪನಿಷತ್ತಿನಲ್ಲಿ. ಆಗದೆ ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.